ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ICAR ಅನ್ನೋ ಒಂದು ಸೀಟ್ಸ್ ಇರ್ತವಲ್ಲ ಇಂಡಿಯಾದಲ್ಲಿ, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ, ಈ ಒಂದು ಸೀಟ್ಗಳನ್ನು ತಗೊಳ್ಳಿಕ್ಕೆ ನಾವು CUET ಎಕ್ಸಾಮನ್ನು ಬರೀಬೇಕಾಗ್ತದೆ. CUET ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂಥೇಳಿ. ಅದು ಲಾಸ್ಟ್ ಡೇಟು ಜನವರಿ 30ಕ್ಕೆ ಮುಗ್ದಿತ್ತು. ಮತ್ತೆ ಅದನ್ನು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮೇರೆಗೆ ಏನು ಮಾಡಿದ್ದಾರೆ ಅಂತಂದರೆ ಮತ್ತೆ ಅಪ್ಲಿಕೇಶನ್ ವಿಂಡೋನ ಓಪನ್ ಮಾಡಿದ್ದಾರೆ. ಅದು ನಾನು ಆ್ಯಕ್ಚುಲಿ ಮೊನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಬಿಕಾಸ್ ಆಫ್ ಸಮ್ ವರ್ಕ್ ನಾನು ಮಾಡಲಿಕ್ಕಾಗಲಿಲ್ಲ. ಬಟ್ ಇವತ್ತು ಮಾಡ್ತಾ ಇದ್ದೀನಿ. ನಾಳೆ ಅಂತಂದರೆ 26 ಫೆಬ್ರವರಿ ಲಾಸ್ಟ್ ಡೇಟ್ ಇದೆ. ಸಂಜೆ ಅಂದರೆ ನೈಟ್ 11:30ವರೆಗೆ ನೀವೇನಂತಂದರೆ ಅಪ್ಲೈ ಮಾಡ್ಬೋದು. ಆದಷ್ಟು ಯಾರೆಲ್ಲ ಒಂದು ನೀವು PUC ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಿರಲ್ಲ, ಎಲ್ಲರಿಗೂ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಈಗ ನೋಡಿ, ಈಗ CUET ಎಕ್ಸಾಮ್ ನಾನು ಹೇಳ್ಬೇಕಂತಂದರೆ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮು. BSc ಅಗ್ರಿ, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಎಲ್ಲ ಕೋರ್ಸ್ಗಳು ಆಲ್ ಓವರ್ ಇಂಡಿಯಾ ಎಲ್ಲ ಅಗ್ರಿ ಯೂನಿವರ್ಸಿಟಿಗಳಲ್ಲಿ CUET ಮುಖಾಂತರ ನೀವು ತೊಗೋಬೋದು, ಇನ್ಕ್ಲೂಡಿಂಗ್ ಕರ್ನಾಟಕದ ಎಲ್ಲ ಕಾಲೇಜಲ್ಲಿ ನೀವು ಸೀಟನ್ನು ತೊಗೋಬೋದು. ಇಲ್ಲಿ ಡೇಟ್ ನೋಡೋಣ ನಾವು ಫಸ್ಟಿಗೆ. ಇದು ಲಾಸ್ಟ್ ಚಾನ್ಸು, ಮೋಸ್ಟ್ಲಿ ಮುಂದೆ ಬರಲಿಕ್ಕಿಲ್ಲ ಅಂದ್ಕೊತೀವಿ. ಲಾಸ್ಟ್ ಎಕ್ಸ್ಟೆಂಡೆಡ್ ಏನಿದೆ ಅಲ್ಲ, 26 ಫೆಬ್ರವರಿ 26 ರಾತ್ರಿ 11:50ವರೆಗೆ ಇರ್ತದೆ. ಅದಾದ ನಂತರ ಮೋಸ್ಟ್ಲಿ ಕ್ಲೋಸ್ ಆಗ್ತೈತಿ, ಮುಂದೆ ಬರ್ಬೋದು, ಬರಲಿಕ್ಕಿಲ್ಲ. ಬಟ್ ಈಗಂತೂ ಇದೆ. ಪೇಮೆಂಟ್ ಡೇಟ್ ಕೂಡ ಅದೇ ಸೇಮ್ ಡೇಟ್ ಇದೆ, 26 ಫೆಬ್ರವರಿ. ಆ ನಂತರ ಕರೆಕ್ಷನ್ ವಿಂಡೋ ಮೋಸ್ಟ್ಲಿ ಕೊಡಲಿಕ್ಕಿಲ್ಲ, ಎಕ್ಸಾಮ್ ಡೇಟು. ಇದನ್ನೇನದಲ್ಲ, ಮೇಯ್ನಾಗಿ ಇದನ್ನು ನೀವು ಫೋಕಸ್ ಮಾಡ್ಕೊರಿ. 26ನೇ ತಾರೀಕು ಅಂತಂದರೆ ನಾಳೆವರೆಗೆ ನಿಮಗೆ ಸಿಗ್ತದೆ. ಆಮೇಲೆ ಪ್ರಾಕ್ಟಿಕಲ್ ಕೋಚಿಂಗ್ ಬೇಕಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇನ್ನೊಂದು, ಕರ್ನಾಟಕದ ವಿದ್ಯಾರ್ಥಿಗಳೇನಿದಿರಲ್ಲ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ತೊಗೋಬೇಕನ್ನೋಂಥವ್ರು CUETಲಿ ಯಾವ ಸಬ್ಜೆಕ್ಟನ್ನು ತೊಗೋಬೇಕು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ CUETಲಿ ಅಗ್ರಿಕಲ್ಚರ್ ಸಬ್ಜೆಕ್ಟನ್ನು ಚೂಸ್ ಮಾಡ್ತಾರೆ. ದ್ಯಾಟ್ ಈಸ್ ಟೋಟಲಿ ರಾಂಗ್. ಅದನ್ನು ತೊಗೋಬಾರ್ದು. ಅಗ್ರಿಕಲ್ಚರ್ ಸಬ್ಜೆಕ್ಟ್ ನೀವು ಚೂಸ್ ಮಾಡಿದ್ರೆ ಹೆಂಗಾಗ್ತದೆ ಅಂತಂದ್ರೆ, PUCಯಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ ಬರ್ದಂಗೆ ಆಗ್ತೈತಿ. PUC ಒಳಗೆ ಯಾರು ಅಗ್ರಿಕಲ್ಚರ್ ತೊಗೊಂಡಿರ್ತಾರಲ್ಲ ಅವ್ರು ಮಾತ್ರ CUETಲಿ ಅಗ್ರಿ ಬರಿಬೋದು. ನೀವು ಏನು ಬರೆದಿರ್ತೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, PUC ಒಳಗೆ ಯಾರು ಓದಿರ್ತಿರಲ್ಲ ಅವರು ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಸೀಟ ತೊಗೋಬಹುದು. CUET ಎಲ್ಲರೂ ಇರಲಿ ಅಥವಾ ನಮ್ಮ CETಯಲ್ಲಿ ಕೂಡ PCMB 4 ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ತಾರೆ. CUET ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಅವರು ಕೂಡ PCMB 4 ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ನೀವು ತೊಗೊಳ್ಳೇಬೇಕು. ಅವ್ರು ತೊಗೊಂಡ್ರೆ ಮಾತ್ರ ನೀವು ಕರ್ನಾಟಕದಲ್ಲಿ ಸೀಟ್ ತೊಗೊಳಿಕ್ಕೆ ಆಗ್ತದೆ. ಕೆಲವರು ಬರೀ PCB ತೊಗೋತೀರಿ, ಅದು ಕರ್ನಾಟಕದಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಬೇರೆ ರಾಜ್ಯದ ಕೆಲವೊಂದು ಯೂನಿವರ್ಸಿಟೀಸಲ್ಲಿ ಬರೀ PCB ಮೇಲೆ ಕೂಡ ತೊಗೊತಾರೆ. ಯಾಕೆಂತಂದ್ರೆ ಅಲ್ಲಿ ಅವರಿಗೆ ಮ್ಯಾಥ್ಸ್ ಇರೋದೇ ಇಲ್ಲ. PUC ಒಳಗೆ ಅವ್ರು ಮ್ಯಾಥ್ಸ್ ಬಿಟ್ಟು ಬೇರೆ ಸಬ್ಜೆಕ್ಟ್ ತೊಗೊಳಕ್ಕೆ ಅವಕಾಶ ಇರ್ತೈತಿ. ನಮ್ಮಲ್ಲಿ ಹೆಂಗದ, ಕರ್ನಾಟಕ ಒಳಗೆ ಬಯಾಲಜಿ ಬಿಟ್ಟು ಬೇರೆ ತೊಗೊತಾರೆ. ಬಟ್ ಮ್ಯಾಥ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕಡ್ಡಾಯವಾಗಿ ಇದ್ದೇ ಇರ್ತೈತಿ. ಸೊ ಹೀಗಾಗಿ ಏನು ಮಾಡ್ರಿ ಅಂತಂದ್ರೆ ಎಲ್ಲರೂ PCMB 4 ಸಬ್ಜೆಕ್ಟಿಗೆ CUET ಎಕ್ಸಾಮ್ ಬರೀಬೇಕು. CUET ಎಕ್ಸಾಮ್ ಯಾವಾಗ ಇರ್ತದೆ ಅಂತ ಇಲ್ಲಿದೆ ನೋಡ್ರಿ. ಎಕ್ಸಾಮ್ ಯಾವಾಗ ಇರ್ತೈತೆ ಅಂತಂದ್ರೆ ಮೇ 11ರಿಂದ 30ರವರೆಗೆ ಕಂಪ್ಯೂಟರ್ ಬೇಸ್ಡ್ ಒಂದು ಟೆಸ್ಟ್ ಇದು ಆಗಿರ್ತೈತಿ. ಸೊ ಹೀಗಾಗಿ ಬರ್ರಿ. ಆಮೇಲೆ ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಚಿಂಗ್ ಯಾರ್ಯಾರಿಗೆ ಬೇಕಲ್ಲ, ನಮ್ಮದೇನಿದೆ ಅಲ್ಲ, ವಿ ಆರ್ ಟಾಪ್ ಇನ್ ಕರ್ನಾಟಕ. ಫಸ್ಟ್ ಬ್ಯಾಚ್ 26 ಏಪ್ರಿಲ್ ಒಳಗೆ ಸ್ಟಾರ್ಟ್ ಆಗ್ತೈತಿ. 26 ಏಪ್ರಿಲ್ ಅಂದರೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಯುವರ್ CET ಎಕ್ಸಾಮ್. ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ 4th ಮೇ ಅಂದರೆ ನೆಕ್ಸ್ಟ್ ಡೇ ಆಫ್ಟರ್ ನೀಟ್ ಎಕ್ಸಾಮ್. ನಿಮ್ಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ದು ಕೋಚಿಂಗ್ ಇರ್ತೈತಿ. ಧಾರವಾಡದೊಳಗೆ ಗುರುಕುಲ್ ಕರಿಯರ್ ಅಕಾಡೆಮಿ, ಧಾರವಾಡ, ದಾಸನಕೊಪ್ಪ ಸರ್ಕಲ್ಲಿಂದ ಕೆಳಗೇರಿ ಕಡೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಮುಂದೆ ಹೋದ್ಬಿಟ್ರೆ ನಿಮಗೆ ಸಿಗ್ತೈತಿ. ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ನಂಬರ್ ಇದೆ ಅಲ್ಲಿ. ಆಮೇಲೆ ನಮ್ಮ ಹತ್ರ ನಿಮಗೆ ಬುಕ್ ಕೂಡ ಅವೈಲೇಬಲ್ ಇದೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬುಕ್, ನಾನೇ ಬರೆದಿರ್ತಕ್ಕಂಥ ಬುಕ್ ಕೂಡ ನಿಮಗೆ ಸಿಗ್ತದೆ. ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಬುಕ್ ತೊಗೊಳ್ಳೋದನ್ನ ಬೆನಿಫಿಟ್ ಏನಂತಂದ್ರೆ, ನಮ್ಮದು ಆನ್ಲೈನ್ ಕೋಚಿಂಗನ್ನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತಕ್ಕಂಥ ಆನ್ಲೈನ್ ಕೋಚಿಂಗ್ ಸುಮಾರು 5 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಆ್ಯಂಡ್ ವಿ ಆರ್ ಟಾಪ್ ಇನ್ ಆನ್ಲೈನ್ ಕೋಚಿಂಗ್ ಇನ್ ಕರ್ನಾಟಕ. ಆ ಒಂದು ಕೋರ್ಸ್ ಏನಿದೆ ಅಲ್ಲ, ನಿಮಗೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಈ ವರ್ಷಕ್ಕೆ. ಯಾರು ಬುಕ್ಕನ್ನು ಪರ್ಚೇಸ್ ಮಾಡ್ತಾರೋ 2026ಕ್ಕೆ ಆ ಕೋರ್ಸ್ ನಿಮಗೆ
ಫ್ರೀಯಾಗಿ ಸಿಗ್ತೈತಿ. ಸೊ ಈಗ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಕಾಂಟ್ಯಾಕ್ಟ್ ಮಾಡಿರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ನಮ್ಮ ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು.